ಇನ್ನು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರಿನಲ್ಲಿ ಒಂದು ಸಾಧನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಇದೊಂದೇ ಒಂದು ಸಮಾವೇಶ ವಿರೋಧ ಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ತಿರುಗೇಟು ಕೊಡ್ತು ಕೂಡ. ಕಾಂಗ್ರೆಸ್ ನಾಯಕರುಗಳ ಒಗ್ಗಟ್ಟಿಗೆ ಸಾಕ್ಷಿಯಾಯಿತು ಕೂಡ. ಮುಂದಿನ ಚುನಾವಣೆಯಲ್ಲೂ ಗ್ಯಾರಂಟಿ ಕೈ ಹಿಡಿಯುತ್ತೆ ಅನ್ನೋ ವಿಶ್ವಾಸ ಅಲ್ಲಿದ್ದಂಥ ನಾಯಕರುಗಳಲ್ಲಿ ಎದ್ದು ಕಾಣ್ತಾ ಇತ್ತು. ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ 100 ಹರ್ಷ. ಕಲ್ಪತರುನಾಡಿನಲ್ಲಿ ಗ್ಯಾರಂಟಿ ಹಬ್ಬ, ಸಾಧನಾ ಸಮಾವೇಶ. $1.52 ಲಕ್ಷ ಕುಟುಂಬಗಳಿಗೆ ಭೂ ಗ್ಯಾರಂಟಿ, ಗಿನ್ನೆಸ್ ಮುದ್ರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳನ್ನು ಪೂರೈಸಿದೆ. ಭರ್ತಿ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ವಿರೋಧ ಪಕ್ಷಗಳ ಸತತ ಟೀಕೆ, ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಅನ್ನೋ ಆಪಾದನೆಗಳ ನಡುವೆಯೇ ಕಲ್ಪತರುನಾಡು ತುಮಕೂರಿನಲ್ಲಿ ಇವತ್ತು ಕಾಂಗ್ರೆಸ್ ಮಹಾಸಾಧನಾ ಸಮಾವೇಶದ ಮೂಲಕ ಧೂಳೆಬ್ಬಿಸಿದೆ. ತುಮಕೂರಿನ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸರ್ಕಾರ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿತು. ಈ ಬೃಹತ್ ಸಾಧನಾ ಸಮಾವೇಶ ವಿಪಕ್ಷಗಳ ಟೀಕೆಗೆ ತಿರುಗೇಟು, ಕೈ ನಾಯಕರ ಒಗ್ಗಟ್ಟು ಪ್ರದರ್ಶನದ ಜೊತೆಗೆ ಐತಿಹಾಸಿಕ ದಾಖಲೆಗಳಿಗೆ ಸಾಕ್ಷಿಯಾಯಿತು. ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವರ ದಂಡೇ ಭಾಗಿಯಾಗಿತ್ತು. ನೆನೆ ರಾತ್ರಿಯೇ ಪತ್ನಿ ಜೊತೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ತೆರಳಿದ್ದ ಡಿಕೆ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಸಾಧನಾ ಸಮಾವೇಶಕ್ಕೆ ಎಂಟ್ರಿ ಕೊಟ್ರು. ಸಿಎಂ ಕೈ ಕುಲುಕಿ ಡಿಕೆ ನಗ್ನಗ್ತಲೇ ಮಾತಾಡಿಸಿದ್ರು. ಸಾಧನಾ ಸಮಾವೇಶದಲ್ಲಿ ತುಮಕೂರಿನ 1.5 ಲಕ್ಷ ಫಲಾನುಭವಿಗಳಿಗೆ ಭೂ ಗ್ಯಾರಂಟಿ ನೀಡಲಾಯಿತು. 1,06,000 ಇ ಪಾವತಿ, 20,666 ಹಕ್ಕುಪತ್ರ ಹಾಗೂ 25,826 ಫಲಾನುಭವಿಗಳಿಗೆ ದರ್ಖಾಸ್ತು ಪೋಡಿ ನೀಡಲಾಯಿತು. ಅಷ್ಟೇ ಅಲ್ಲ, ತುಮಕೂರು ಜಿಲ್ಲೆಯೊಂದರಲ್ಲೇ 21,529 ಹಕ್ಕುಪತ್ರ ಯಶಸ್ವಿಯಾಗಿ ಆನ್ಲೈನ್ಗೆ ಅಪ್ಲೋಡ್ ಮಾಡೋ ಮೂಲಕ ಗಿನ್ನೆಸ್ ವಿಶ್ವ ದಾಖಲೆ ಮಾಡಲಾಗಿದೆ. ಈ ಅಸಾಮಾನ್ಯ ಸಾಧನೆಗಾಗಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ನ ಪ್ರತಿನಿಧಿಗಳು ಸಿಎಂ ಸಿದ್ದರಾಮಯ್ಯಗೆ ಪ್ರಮಾಣ ಪತ್ರ ಹಸ್ತಾಂತರಿಸಿದರು. ಕಂದಾಯ ಗ್ರಾಮಗಳ ಗುರುತಿಸುವಿಕೆ, ಹಕ್ಕುಪತ್ರಗಳ ಸಿದ್ಧತೆ ಮತ್ತು ಈ ಸ್ವತ್ತು ನೋಂದಣಿಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ 10 ತಾಲೂಕುಗಳ ತಹಸೀಲ್ದಾರ್ಗಳಿಗೆ ಸರ್ಕಾರದಿಂದ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಯಿತು. ಜೊತೆಗೆ 687 ಕೋಟಿ ವೆಚ್ಚದ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ, 600 ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಪತ್ರ ವಿತರಣೆ ಮಾಡಲಾಯಿತು. ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ ಸಿದ್ದರಾಮಯ್ಯ ಮೋದಿ ಸರ್ಕಾರಕ್ಕೆ ತಿವಿದ್ರು. ನಮ್ದು ನುಡಿದಂತೆ ನಡೆದ ಸರ್ಕಾರ, ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ದಿವಾಳಿಯಾಗುತ್ತೆ ಅಂದ್ರು. ನಾವು ಗ್ಯಾರಂಟಿ ಯೋಜನೆ ಕೊಟ್ಟು ಸಕ್ಸಸ್ ಆಗಿದ್ದೀವಿ ಅಂತ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ವಿರೋಧ ಪಕ್ಷದವರು ಹೇಳಿದ್ರು, ಇವುಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಪ್ರಧಾನಮಂತ್ರಿ ಆದಿಯಾಗಿ ಅವರೂ ಕೂಡ ಹೇಳಿದ್ರು, ಇವನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಈ ರಾಜ್ಯದ ಅಭಿವೃದ್ಧಿಯನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಮ್ಮ ರಗಡ್ ಸ್ಟೈಲ್ನಲ್ಲೇ ಭಾಷಣ ಆರಂಭಿಸಿದ ಡಿಕೆ, ಪರಿಶ್ರಮ ಇದ್ದ ಕಡೆ ಇತಿಹಾಸ ಸೃಷ್ಟಿಯಾಗೇ ಆಗುತ್ತೆ, ಸತ್ಯ ಇದ್ದ ಕಡೆ ಗೆಲುವು ಇದ್ದೇ ಇರುತ್ತೆ ಅನ್ನುತ್ತಲೇ ಗರ್ಜಿಸಿದ್ರು. ಗ್ಯಾರಂಟಿ ಯೋಜನೆ ಟೀಕಿಸೋ ಬಿಜೆಪಿ ನಾಯಕರು ನಮ್ಮ ಗ್ಯಾರಂಟಿಗಳನ್ನೇ ಕಾಪಿ ಮಾಡಿ ಬೇರೆ ರಾಜ್ಯಗಳಲ್ಲಿ ಗೆಲುವು ಸಾಧಿಸುತ್ತಿದ್ದಾರೆ ಅಂತ ಕುಟುಕಿದ್ರು. ಪ್ರಧಾನಮಂತ್ರಿಗಳ ಆದಿಯಾಗಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕೆಯ ಸುರುಮಾಳೆಯನ್ನ ಮಾಡ್ತಾ ಇದ್ರು. ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಇವತ್ತು ಬಿಜೆಪಿಯ ಯಾವುದೇ ಸರ್ಕಾರ, ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಸರ್ಕಾರಗಳು ಕೂಡ ನಮ್ಮ ಗ್ಯಾರಂಟಿಗಳ ಬಗ್ಗೆ ಗಮನವನ್ನು ಇಟ್ಟು ಅವರ ಜಯಕ್ಕೆ ನಮ್ಮ ಗ್ಯಾರಂಟಿ ಇವತ್ತು ಸ್ಫೂರ್ತಿಯಾಗಿ ನಿಂತಿದೆ. ಬೆಂಗಳೂರು ಉತ್ತರ ಜಿಲ್ಲೆಯಾಗುತ್ತಾ ತುಮಕೂರಿನಲ್ಲಿ ನಡೆದ ಸಾಧನಾ ಸಮಾವೇಶದ ವೇದಿಕೆಯಲ್ಲೇ
ಗೃಹ ಸಚಿವ ಪರಮೇಶ್ವರ್ ಒಂದು ರೋಚಕ ಪ್ರಸ್ತಾಪ ಸಿಎಂ ಮುಂದಿಟ್ರು. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿದ ಮಾದರಿಯಲ್ಲೇ ತುಮಕೂರನ್ನ ಬೆಂಗಳೂರು ಉತ್ತರ ಅಂತ ಘೋಷಿಸಬೇಕು, ತುಮಕೂರಿಗೆ ಮೆಟ್ರೋ ರೈಲು ವಿಸ್ತರಿಸಬೇಕು ಅಂತ ಬಹಿರಂಗ ಬೇಡಿಕೆ ಇಟ್ಟಿರೋದು ಭಾರೀ ಕುತೂಹಲ ಮೂಡಿಸಿತು. ಯಾವ ರೀತಿಯಲ್ಲಿ ರಾಮನಗರವನ್ನ ಬಿಡದಿಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ. ಈಗಾಗಲೇ ತುಮಕೂರಿಗೆ ಮೆಟ್ರೋ ರೈಲನ್ನ ತರೋದಕ್ಕೆ ಯೋಜನೆಯನ್ನ ಸಿದ್ಧ ಮಾಡಿದ್ದೇವೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಖಾತೆಗೆ ಬರ್ತದೆ, ಅವರು ಮತ್ತು ಮುಖ್ಯಮಂತ್ರಿಗಳು ಅದನ್ನ ಸಾಕಾರ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡೋದಕ್ಕೆ ಬಯಸ್ತೇನೆ. ಇದೇ ವೇಳೆ ಬೆಂಗಳೂರಿನಿಂದ ತುಮಕೂರಿಗೆ ಬಿಎಂಟಿಸಿ ವೋಲ್ವೋ ಬಸ್ ಸಂಚಾರಕ್ಕೆ ಸಿಎಂ ಚಾಲನೆ ನೀಡಿದ್ರು. ಇಂದಿನಿಂದ ವೋಲ್ವೋ ಎಸಿ ವಜ್ರ ವಿಸ್ತಾರ ಬಸ್ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ತುಮಕೂರಿಗೆ ಚಲಿಸಲಿವೆ. ಜಿಎಸ್ಟಿ ಮತ್ತು ಟೋಲ್ ಸೇರಿದಂತೆ 25ರಿಂದ 120 ರೂಪಾಯಿಗಳವರೆಗೆ ದರ ಇರಲಿದೆ. ಈ ನಡುವೆ ಕಾಂಗ್ರೆಸ್ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶದ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಕುರ್ಚಿಯ ಕಾಳಗದ ಪರಿಣಾಮವಾಗಿಯೇ ಇವತ್ತು 100 ಕೋಟಿ ಹಣವನ್ನ ಪೋಲ್ ಮಾಡಿಕೊಂಡು ತುಮಕೂರಿನಲ್ಲಿ ಸಾಧನಾ ಸಮಾವೇಶ ಮಾಡೋದು ಕೋರ್ಟ್ ಇರುವಂತದ್ದು. 2023 ಆ ಒಂದು ವರ್ಷದಲ್ಲಿ 2400 ರೈತರ ಆತ್ಮಹತ್ಯೆ ಆಗಿದೆ. 2024ರಲ್ಲಿ 2900 ರೈತರ ಆತ್ಮಹತ್ಯೆ ಆಗಿದೆ. ಕರ್ನಾಟಕದಲ್ಲಿ ಆತ್ಮಹತ್ಯೆ ಪ್ರಕರಣದಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ನಂತರ 2ನೇ ಸ್ಥಾನದಲ್ಲಿದೆ. ರೈತರ ಆತ್ಮಹತ್ಯೆಗಳಾಗಿರ್ತಕ್ಕಂಥ ದಾಖಲೆಗಳನ್ನ ಸಮರ್ಪಣೆ ಮಾಡ್ಲಿಕ್ಕೆ ತುಮಕೂರಿಗೆ ಹೋಗಿದ್ದಾರೆ. ಹೇಳಿಕೊಳ್ಳುವಂದು ಓಡಾಡುವಂತೆ ಯಾವ ಕೆಲಸ ಮಾಡಿದ್ದಾರೆ ಇವರು? 60% ಕಮಿಷನ್ ಅದು ಸಾಧನೆನಾ? ಸರ್ಕಾರಿ ನೌಕರರ ಆತ್ಮಹತ್ಯೆ ಅದು ಸಾಧನೆನಾ? ಇನ್ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಎಷ್ಟು ದಿನ ಕೂತಿರ್ತೀನ ಅನ್ನೋ ಗ್ಯಾರಂಟಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಲ್ಲ. ಇವತ್ತು 3 ವರ್ಷಗಳ ಸಾಧನಾ ಸಮಾವೇಶವನ್ನು ಸರ್ಕಾರ ಮಾಡ್ಕೊಂತ ಇದೆ. ಈ 3 ವರ್ಷಗಳಲ್ಲಿ ಆ ಸರ್ಕಾರದ ಸಾಧನೆ ಏನಂದ್ರಿಗಿನ 100 ಸುಳ್ಳುಗಳು ಹೇಳಿರೋದೇ ಅದು ಸರ್ಕಾರದ ಸಾಧನೆ ಆಗಿದೆ. ಸಿದ್ದರಾಮಯ್ಯನವರು ಈ ಸುಳ್ಳಿನ ಮಾಲೀಕರವರು, ಡಿ.ಕೆ. ಶಿವಕುಮಾರ್ ಅವರು ಈ ಸುಳ್ಳಿನ ಸಾಕ್ಷಿದಾರರವರು. ಸುಳ್ಳಿನ ಮೇಲೆ ಇವತ್ತು ಈ ಸರ್ಕಾರ ನಡೀತಾ ಇದೆ. ಒಟ್ಟಾರೆಯಾಗಿ 3 ಗ್ಯಾರಂಟಿ ಯೋಜನೆಗಳ ಯಶಸ್ಸಿನ ಬಲದೊಂದಿಗೆ ಕಾಂಗ್ರೆಸ್ ತುಮಕೂರಿನಲ್ಲಿ ವಿಜಯದ ಹೋಂಕಾರ ಮೊಳಗಿಸಿದೆ. 2028ಕ್ಕೂ ಅಧಿಕಾರಕ್ಕೆ ಬರೋ ವಿಶ್ವಾಸ ವ್ಯಕ್ತಪಡಿಸಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಜಗದೀಶ್, ಟಿವಿ9 ತುಮಕೂರು.